ಒಬ್ಬ ಮನುಷ್ಯ ತನ್ನ ಲಸ್ಟನ್ನು ಅಂದರೆ ಕಾಮತೃಷೆಯನ್ನು ಹತೋಟಿಯಲ್ಲಿ ಇಟ್ಕೊಂಡಿಲ್ಲ ಅಂತಂದರೆ, ಅದನ್ನು ತನ್ನ ವಶದಲ್ಲಿ ಇಟ್ಕೊಂಡಿಲ್ಲ ಅಂತಂದರೆ, ಒಂದು ಮನೆಯಲ್ಲಿ ಹೆಂಡತಿಗೆ ಒಳ್ಳೆಯ ಗಂಡನಾಗಿರೋದಿಲ್ಲ, ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿರೋದಿಲ್ಲ, ಮತ್ತು ಈ ಸಮಾಜಕ್ಕೆ ಒಳ್ಳೆಯ ಪ್ರಜೆಯಾಗಿರೋದಿಲ್ಲ. ಅಷ್ಟೆಲ್ಲ ಯಾಕೆ, ತನ್ನ ಒಂದು ವೃತ್ತಿಯಲ್ಲಿ ಪ್ರಾಮಾಣಿಕನಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಎಂಥ ಒಂದು ಒಳ್ಳೆಯ ವೃತ್ತಿ ಅದು. ಪೊಲೀಸ್ ವೃತ್ತಿ, ಆರಕ್ಷಕರು, ಜನರನ್ನ ರಕ್ಷಣೆ ಮಾಡುವಂಥವರು, ಅನ್ಯಾಯವನ್ನು ಎದುರಿಸುವಂಥವರು, ಜನರ ಪ್ರೀತಿನ ಗಳಿಸುವಂಥ ಒಂದು ಅವಕಾಶ, ಜನರಿಗೆ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ. ಎಷ್ಟು ಜನಕ್ಕೆ ಸಿಗುತ್ತೆ ಇಂಥ ಅವಕಾಶ? ಕರೆಕ್ಟ್. ಇವುಗಳನ್ನೆಲ್ಲ ಮಾಡಬೇಕು ಅಂತಂದರೆ ಮೊದಲು ತನ್ನ ವೃತ್ತಿಯ ಒಂದು ವೃತ್ತಿ ಧರ್ಮವನ್ನು ತಿಳ್ಕೊಂಡು ಆ ವೃತ್ತಿಯ ಮಹತ್ವವನ್ನು ತಿಳ್ಕೊಂಡಿರ್ಬೇಕಾಗತ್ತೆ. ಕರೆಕ್ಟ್. ಅದನ್ನು ಬಿಟ್ಟು ಕೇವಲ ತನ್ನ ಒಂದು ಸುಖಕ್ಕಾಗಿ, ಕೇವಲ ತನ್ನ ಒಂದು ಲಾಭಕ್ಕಾಗಿ ಆ ವೃತ್ತಿಯಲ್ಲಿ ಇರುವಂಥದ್ದು ಇದೆಯಲ್ಲ, ಆ ವೃತ್ತಿಗೆ ಅಗೌರವ. ಕರೆಕ್ಟ್. ಸೊ ನಾನು ಹೇಳುವಂಥದ್ದು, ದಯವಿಟ್ಟು ಪ್ರತಿಯೊಬ್ಬರು ತಮ್ಮ ಒಂದು ಕಾಮತೃಷೆಯನ್ನು, ಒಂದು ಲಸ್ಟನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿ. ಜೀವನದಲ್ಲಿ ಮುಂದೆ ಬರ್ತೀರಾ, ಒಳ್ಳೆ ಹೆಸರು ಸಿಗುತ್ತೆ. ಕರೆಕ್ಟ್ ಅಲ್ವಾ? ಅದನ್ನು ಬಿಟ್ಬಿಟ್ಟು ಅದರ ವಶದಲ್ಲೇ ನೀವಿದ್ರೆ ನೀವು ಎಲ್ಲ ಕ್ಷೇತ್ರಗಳಲ್ಲೂ ಅವನತಿಯನ್ನು ಕಾಣ್ತೀರಾ. ನಿಮ್ಮ ಪರ್ಸ್ನಲ್ ಲೈಫು, ಪ್ರೊಫೆಷನಲ್ ಲೈಫು, ಎಲ್ಲದರಲ್ಲೂ. ಕರೆಕ್ಟ್. ಅದೇನು ನನಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಜನ ಅದಕ್ಕೆ ಅಷ್ಟು ಸಾಯ್ತಾರೆ ಅಂತ. ಸೀರಿಯಸ್ ಆಗಿ ಅದು ಜೀವನದ ಒಂದು ಭಾಗ. ಭಗವಂತ ನಮಗೆ ಕೊಟ್ಟಿದ್ದಾನೆ ಅದೊಂದು ಜೀವನದ ಭಾಗವಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ. ನಾವು ಅದೇ ಜೀವನ ಅಂತ ತಿಳ್ಕೊಂಡು ಪ್ರಾಣಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸನೇ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀವಿ. ಕರೆಕ್ಟ್. ಸೊ ದಯವಿಟ್ಟು ಯಾರು ಈ ರೀತಿ ಮಾಡಬೇಡಿ. ನಿಮಗೆ ಸಿಕ್ಕಂಥ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಜನರ ಸೇವೆ ಮಾಡಿ, ಒಂದು 4 ಜನಕ್ಕೆ ಒಳ್ಳೇದು ಮಾಡಿ, ನಿಮ್ಮ ಜೀವನಕ್ಕೂ ಒಳ್ಳೇದು ಮಾಡ್ಕೊಳ್ಳಿ, ನಿಮ್ಮ ನಮ್ಮದವ್ರಿಗೂ ಒಳ್ಳೆಯದನ್ನು ಮಾಡಿ. ಥ್ಯಾಂಕ್ ಯು.